ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಸ್ಪೈರ್ ಸ್ಮೈಲ್ಸ್. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ವ್ಲಾಗಲ್ಲಿ ನಾನು ಬೆಳಗ್ಗೆಯಿಂದ ನನ್ನ ರೂಟೀನ್, ಕ್ಲೀನಿಂಗ್, ಪೂಜೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನ ಲಂಚ್ ಏನು ಎಲ್ಲ ಕವರ್ ಮಾಡಿದ್ದೀನಿ. ಎಲ್ಲೂ ಸ್ಕಿಪ್ ಆಗದೇ ವಿಡಿಯೋನ ಪೂರ್ತಿ ನೋಡಿ. ಇವತ್ತು ಶುಕ್ರವಾರ ಇರೋದ್ರಿಂದ ನಮ್ಮ ಮನೆಯಲ್ಲಿ ವಾರದ ಪೂಜೆ ಇರುತ್ತೆ. ಅಂದರೆ ನಾವು ಶುಕ್ರವಾರ ವಾರ ಮಾಡೋದು. ಅದಕ್ಕೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಮನೆ ಕಸ ಗುಡಿಸಿ ಒರೆಸಿ ಕ್ಲೀನ್ ಆದಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ಅದಾದಮೇಲೆ ಪೂಜೆ ಮಾಡೋದು. ಲಾಸ್ಟ್ ವಿಡಿಯೋನಲ್ಲಿ ನಾನು ಶುಕ್ರವಾರ ಮುಂಚಿನ ದಿನ ಅಂದರೆ ಗುರುವಾರ ಸಂಜೆ ನಾನು ಹೇಗೆಲ್ಲ ರೂಟೀನ್ ಪ್ಲ್ಯಾನ್ ಮಾಡ್ಕೋತೀನಿ ಅಂತ ಹೇಳಿದ್ದೀನಿ. ನೋಡಿಲ್ಲ ಅಂದರೆ ಅಥವಾ ಸ್ಕಿಪ್ ಆಗಿದ್ದರೆ ನೀವು ಇನ್ಸ್ಪೈರ್ ಸ್ಮೈಲ್ ಚಾನಲ್ಗೆ ಹೋಗಿ ನೋಡಬಹುದು. ಶುಕ್ರವಾರ ಪೂಜೆ ಮಾಡೋದಕ್ಕೆ ನಾನು ಗುರುವಾರ ಸಂಜೆನೇ ದೇವ್ರ ವಸ್ತುಗಳನ್ನ ಕ್ಲೀನ್ ಮಾಡಿ ಡ್ರೈ ಆಗೋದಕ್ಕೆ ಇಟ್ಟಿರ್ತೀನಿ. ಬೆಳಗ್ಗೆ ಅಷ್ಟರಲ್ಲಿ ಅದು ಡ್ರೈ ಆಗಿರುತ್ತೆ. ಅದನ್ನು ಪೂಜೆಗೆ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಅಂತ. ಇಲ್ಲ ಅಂದರೆ ಶುಕ್ರವಾರನೇ ದೇವ್ರ ಸಾಮಾನನ್ನ ಕ್ಲೀನ್ ಮಾಡ್ಕೊಳ್ಳೋದು ಅಂದ್ಕೊಂಡ್ರೆ ಮಿಕ್ಕಿದ ಕೆಲಸಕ್ಕೆ ಅಂದರೆ ತಿಂಡಿ, ಮಗನಿಗೆ ಲಂಚ್ ಬಾಕ್ಸ್, ಹಸ್ಬೆಂಡ್ಗೆ ತಿಂಡಿ ಎಲ್ಲ ಮಾಡೋದಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ಅಂತಾನೆ 1 ಅವರ್ ಹೋಗುತ್ತೆ. ಅದಕ್ಕೆ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಲಾಸ್ಟ್ ವಿಡಿಯೋನಲ್ಲಿ ನಾನು ದೇವ್ರ ಸಾಮಾನುಗಳನ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು, ಏಕೆ ಕ್ಲೀನ್ ಮಾಡ್ಕೋಬೇಕು ಅಂತಲೂ ತಿಳಿಸಿದ್ದೀನಿ. ಸ್ಕಿಪ್ ಆಗಿದ್ದರೆ ನೋಡಿ. ಈಗ ನಾನು ಮನೆಯೆಲ್ಲ ಮಾಪ್ ಮಾಡಿ ಸ್ನಾನಕ್ಕೆ ಹೋಗ್ತೀನಿ. ಹಿಂದಿನ ದಿನ ನೈಟಲ್ಲೇ ಪಾತ್ರೆ ಎಲ್ಲ ವಾಶ್ ಮಾಡಿರೋದ್ರಿಂದ ಈಗ ಪಾತ್ರೆ ತೊಳೆಯೋ ಕೆಲಸ ಇರಲ್ಲ. ಸ್ನಾನಕ್ಕೆ ಹೋಗೋ ಮುಂಚೆನೇ ಕೂದಲನ್ನ ಒಂದ್ಸರ್ತಿ ಕೂಮ್ ಮಾಡಿಕೊಂಡ್ರೆ ಕೂದಲು ಉದ್ರಲ್ಲ ಅಂತ ಈಗ ಯೂಟ್ಯೂಬಲ್ಲಿ ಗೊತ್ತಾಯಿತು. ಅದಕ್ಕೆ ಕೂದಲನ್ನ ಕೂಮ್ ಮಾಡಿ ಸ್ನಾನಕ್ಕೆ ಹೋಗ್ತೀನಿ. ಇನ್ನು ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣ ಒಂದು ಸರ್ತಿ ದೇವರಿಗೆ ನಮಸ್ಕಾರ ಮಾಡ್ತೀನಿ. ಅದು ಒಂದು ರೀತಿ ರೂಢಿ ಆಗಿಬಿಟ್ಟಿದೆ. ನಾನು ಆಗಲೇ ಹೇಳಿದ್ನಲ್ಲ, ನೆನ್ನೆನೇ ನಾನು ದೇವ್ರ ಸಾಮಾನುಗಳನ್ನ ವಾಶ್ ಮಾಡಿ ಡ್ರೈ ಆಗೋದಕ್ಕೆ ಇಟ್ಟಿರ್ತೀನಿ ಅಂತ. ಈಗ ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ತೀನಿ. ಈಗ ದೇವ್ರ ಫೋಟೋನೆಲ್ಲ ಒಂದು ಒದ್ದೆ ಬಟ್ಟೆನಲ್ಲಿ ಒರೆಸ್ಕೊಳ್ತೀನಿ. ಆ ಬಟ್ಟೆನ ದೇವ್ರ ಮನೆಗೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಫೋಟೋ ಒರೆಸೋದಕ್ಕೊಂದು, ಟೇಬಲ್ ಒರೆಸ್ಕೊಳ್ಳೋದಕ್ಕೊಂದು ಅಂತ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ. ದೇವ್ರನ್ನ ಇಟ್ಕೊಳ್ಳೋ ಜಾಗನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಗಂಧ, ಅರಿಶಿನ ಮಿಕ್ಸ್ ಮಾಡಿಕೊಂಡು ದೇವರಿಗೆ ಎಲ್ಲ ಪುಟ್ಟ ವಿಗ್ರಹಕ್ಕೆ ದೀಪಕ್ಕೆ ಹಚ್ಕೊಳ್ತೀನಿ. ಆಮೇಲೆ ಕುಂಕುಮವನ್ನು ಹಚ್ತೀನಿ. ಆಮೇಲೆ ಕಳಶಕ್ಕೆ ನೀರು ತುಂಬಿಸಿ ನಮ್ಮನೆಯಲ್ಲೇ ವೀಳ್ಯದೆಲೆ ಬಿಟ್ಟಿರೋದನ್ನು ಕಳಶಕ್ಕೆ ಇಡ್ತೀನಿ. ಆಮೇಲೆ ದೇವರಿಗೆ ಹೂ ಮುಡಿಸಿ ನೈವೇದ್ಯಕ್ಕೆ ಫ್ರೆಶ್ ಆಗಿ ಹಾಲು ಕಾಯಿಸಿ ಇಟ್ಕೊಂಡು ದೀಪ ಹಚ್ಚಿ ಗಂಧದ ಕಡ್ಡಿ ಬೆಳಗ್ತೀನಿ. ಈ ರೀತಿ ನಾನು ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಮಾಡ್ತೀನಿ. ಆದರೆ ವಾರಕ್ಕೊಂದು ಸರ್ತಿ ಮಾತ್ರ ದೇವ್ರ ಪಾತ್ರೆಗಳನ್ನ ತೊಳ್ಕೊತೀನಿ. ಹೀಗೆ ನಾನು ನನ್ನ ಪುಟ್ಟ ದೇವ್ರ ಮನೆಯನ್ನು ಚೊಕ್ಕವಾಗಿ ಇಟ್ಕೊಂಡಿದ್ದೀನಿ. ಇನ್ನು ಡೈಲಿ ದೇವರಿಗೆ ನನ್ನ ಹಸ್ಬೆಂಡೇ ಸ್ನಾನ ಮಾಡಿ ಪೂಜೆ ಮಾಡ್ತಾರೆ. ಗಂಡ ಪೂಜೆ ಮಾಡಿದ್ರೆ ಮನೆಯವರಿಗೆಲ್ಲ ಶ್ರೇಯಸ್ಸು ಅಂತ ಹೇಳ್ತಾರೆ. ಅದಕ್ಕೆ ಅವರೇ ಡೈಲಿ ಪೂಜೆ ಮಾಡ್ತಾರೆ. ನಮ್ಮ ಅತ್ತೆ ಮನೆಯಲ್ಲೂ ನಮ್ಮ ಮಾವನೇ ಫಸ್ಟ್ ಸ್ನಾನ ಮಾಡಿ ಪೂಜೆ ಮಾಡೋದು. ಅದಕ್ಕೆ ಆ ಸಂಸ್ಕಾರ ನಮ್ಮ ಮನೆಯಲ್ಲೂ ರೂಢಿಲಿದೆ. ಇನ್ನು ನಾವು ಏಕೆ ಪೂಜೆ ಮಾಡಬೇಕು, ಯಾಕೆ ಮಾಡಬೇಕು ಅಂತ ನಾನು ಈಗ ನಿಮ್ಮ ಹತ್ರ ಹೇಳ್ತೀನಿ. ನಾವು ಪೂಜೆ ಮಾಡೋದು ಮೊದಲು ನಮಗೆ ದೇವರು ಏನೇನು ಜೀವನದಲ್ಲಿ ಕೊಟ್ಟಿದ್ದಾನೋ ಅದಕ್ಕೆಲ್ಲ ಧನ್ಯವಾದಗಳನ್ನ ತಿಳಿಸೋದಕ್ಕೆ. ಬರೀ ಇನ್ನೂ ಬೇಕು ಅಂತ ಕೇಳೋದಕ್ಕಿಂತ ಏನು ಕೊಟ್ಟಿದ್ದಾನೋ ಅದಕ್ಕೆ ಮೊದಲು ಥ್ಯಾಂಕ್ ಯು ಹೇಳಬೇಕು. ಇದರಿಂದ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಆಧ್ಯಾತ್ಮಿಕತೆಯೂ ಹೆಚ್ಚಾಗುತ್ತೆ.
ಪೂಜೆ ವಿಧಿವಿಧಾನಗಳಿಂದ ಮತ್ತು ಮಂತ್ರಗಳಿಂದ ನಮ್ಮ ಮನಸ್ಸು, ದೇಹ ಮತ್ತು ಪರಿಸರ ನಮ್ಮ ಸುತ್ತಮುತ್ತ ಕ್ಲೀನಾಗಿರೋದಕ್ಕೆ ಸಹಾಯ ಆಗುತ್ತೆ. ಪೂಜೆಯನ್ನು ಮಾಡೋದು ನಮಗೆ ದೇವ್ರ ಮೇಲಿರೋ ಕೃತಜ್ಞತೆ, ಒಲವು ಮತ್ತು ಭಕ್ತಿಯನ್ನು ತೋರಿಸೋ ಒಂದು ವಿಧಾನವಾಗಿದೆ. ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಲ್ಲಿ ಪಾಸಿಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗುತ್ತೆ, ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ಪೂಜೆ ಮಾಡೋದು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಗಳನ್ನ ಉಳಿಸೋದಕ್ಕೆ ಮತ್ತು ಉತ್ತೇಜಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ನಿಯಮಿತ ಪೂಜೆಯಿಂದ ಜೀವನದಲ್ಲಿ ಒಂದು ರೀತಿಯಾದ ಡಿಸಿಪ್ಲಿನ್ ಬರುತ್ತೆ. ನೋಡಿದ್ರಲ್ಲ, ಇದೆಲ್ಲದಕ್ಕೋಸ್ಕರ ನಾವು ಪೂಜೆ ಮಾಡಬೇಕು. ಇನ್ನು ಕೆಲವರು ಪೂಜೆ ಮಾಡೋವಾಗ ದೇಹ ಮಾತ್ರ ಇಲ್ಲಿರುತ್ತೆ, ಮನಸ್ಸು ಇನ್ನೆಲ್ಲೋ ಹೋಗಿರುತ್ತೆ. ಕೆಲವರಂತೂ ಫೋನಲ್ಲಿ ಮಾತಾಡಿಕೊಂಡು, ಇಲ್ಲ ಟಿ ವಿ ನೋಡಿಕೊಂಡು, ಇಲ್ಲ ಮನೆಯಲ್ಲಿ ಬೇರೆಯವ್ರ ಜೊತೆ ಮಾತಾಡಿಕೊಂಡು ಈ ರೀತಿ ಮಾಡ್ತಾರೆ. ಆಗ ನಮಗೆ ಪೂಜೆ ಮಾಡೋ ಫಲ ಪೂರ್ತಿಯಾಗಿ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಮನಸ್ಸನ್ನು ಕಾನ್ಸಂಟ್ರೇಟ್ ಆಗಿಟ್ಕೊಂಡು ನಾವು ದೇವ್ರ ಪೂಜೆನ ಮಾಡಬೇಕು. ಈಗ ನಾನು ದೇವರಿಗೆ ಹಾಲನ್ನು ನೈವೇದ್ಯವಾಗಿಟ್ಟು ದೀಪನ ಹಚ್ಚಿ ಗಂಧದ ಕಡ್ಡಿನ ಬೆಳಗಿ ನನ್ನ ಪೂಜೆನ ಮುಗಿಸ್ತೀನಿ. ಪೂಜೆಗೆ ನಾವು ಅದೇ ಇಡಬೇಕು, ಇದೇ ಇಡಬೇಕು ಅಂತ ರೂಲ್ಸ್ ಏನೂ ಇಲ್ಲ. ನೀವು ಹಣ್ಣು ಹಂಪಲು ಇಲ್ಲ ನೈವೇದ್ಯಕ್ಕೆ ಬೇರೆ ಏನಾದರೂ ಪ್ರಿಪೇರ್ ಮಾಡಿಕೊಂಡು ದೇವರಿಗೆ ಇಡ್ಬೋದು. ಆದರೆ ಅದನ್ನು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿರಬೇಕು ಅಷ್ಟೆ. ಇನ್ನೊಂದು ವಿಷಯ ಏನಂದರೆ, ದೇವರಿಗೆ ಬಳಸೋ ಪಾತ್ರೆಗಳು ಬ್ರಾಸ್ ಅಥವಾ ಹಿತ್ತಾಳೆ ಅಥವಾ ಬೆಳ್ಳಿದಾಗಿರಬೇಕು. ಹಿತ್ತಾಳೆ ತುಂಬಾ ಬೆಸ್ಟ್ ಅಂತ, ಆದಷ್ಟು ಸ್ಟೀಲ್ನ ಯೂಸ್ ಮಾಡಬಾರ್ದು. ಮತ್ತು ದೇವರನ್ನ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಪ್ರತಿಷ್ಠಾಪಿಸಬೇಕು. ಇದು ನನ್ನ ವಾರದ ಪೂಜೆ ಅಥವಾ ಶುಕ್ರವಾರದ ಪೂಜೆಯಾಗಿತ್ತು. ಪೂಜೆ ನಂತರದಲ್ಲಿ ನಾನು ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡೋದಕ್ಕೆ ಹೋಗ್ತೇನೆ. ಬ್ರೇಕ್ಫಾಸ್ಟಿಗೆ ದೋಸೆ ಮತ್ತು ಪಡವಲಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೋಸೆಗೆ ಹಿಟ್ಟನ್ನ ಹಿಂದಿನ ದಿನ ರಾತ್ರಿನೇ ರುಬ್ಬಿ ಇಟ್ಕೊಂಡಿರ್ತೀನಿ. ಈಗ ಪಡವಲಕಾಯಿ ಪಲ್ಯಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆ ನನಗೆ ಪಡವಲಕಾಯಿ ಪಲ್ಯ ಅಂದ್ರೇ ಆಗ್ತಿರಲಿಲ್ಲ. ಯಾಕೆಂದರೆ ನಮ್ಮಮ್ಮ ಅದರಲ್ಲಿ ಅದ್ರ ಬೀಜನೂ ಸಹ ಹಾಕ್ಬಿಡ್ತಾಯಿದ್ರು. ಅದು ತುಂಬ ಗಟ್ಟಿ ಇರ್ತಿತ್ತಲ್ಲ, ಅದು ನನಗೆ ತಿನ್ನೋದಕ್ಕೆ ಆಗ್ತಿರಲಿಲ್ಲ, ಅದು ಇಷ್ಟ ಆಗ್ತಿರಲಿಲ್ಲ. ಬೀಜ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ನಮ್ಮಮ್ಮ ಅದರಲ್ಲೇ ಹಾಕ್ಬಿಡ್ತಾಯಿದ್ರು. ಆದರೆ ಈಗ ನಾನು ಅದಕ್ಕೆ ಬೀಜ ಹಾಕ್ತೇನೆ. ಬೀಜ ಎಲ್ಲ ತೆಗೆದು ಮಾಡೋದ್ರಿಂದ ಈಗ ಇಷ್ಟ ಆಗುತ್ತೆ. ನನ್ನ ಹತ್ರ ಸಣ್ಣ 2 ಪಡವಲಕಾಯಿ ಇತ್ತು. ಅದನ್ನೇ ಸಿಪ್ಪೆ ತೆಗೆದು ಒಳಗಡೆ ಬೀಜ ಎಲ್ಲ ತೆಗೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ತೀನಿ. ಆಮೇಲೆ ಈರುಳ್ಳಿನ ಹೆಚ್ಕೋಬೇಕು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ. ನಮ್ಮ ಹಸ್ಬೆಂಡ್ ರಾಜಸ್ಥಾನ್ಗೆ ಹೋಗಿರೋದ್ರಿಂದ ನನಗೆ ಮತ್ತು ನನ್ನ ಮಗನಿಗೆ ಇಬ್ಬರಿಗೆ ಆಗಿರೋದ್ರಿಂದ ಇಷ್ಟು ಪಡವಲಕಾಯಿ ಸಾಕಾಗುತ್ತೆ. ಈಗ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊಬೇಕು.
ಆಮೇಲೆ ಸಾಸಿವೆ, ಇಂಗು, ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಪಡವಲಕಾಯಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡಿಕೊಂಡು ಬೇಯೋದಕ್ಕೆ ಒಂದು ತಟ್ಟೆಯನ್ನು ಮುಚ್ಚಿ ಇಡಬೇಕು. ಆಮೇಲೆ ಒಂದು 5 ನಿಮಿಷ ಆದಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಫ್ರೈ ಮಾಡಿ ಮುಚ್ಚಳನ ಮುಚ್ಚಿ ಇಡಬೇಕು. ಆಮೇಲೆ ಒಂದು 10-15 ನಿಮಿಷದಲ್ಲಿ ಪಡವಲಕಾಯಿ ಚೆನ್ನಾಗಿ ಬೆಂದಿರುತ್ತೆ. ಅದಾದಮೇಲೆ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎತ್ತಿಟ್ಕೊಳ್ಬೇಕು. ಈಗ ಸಿಂಪಲ್ಲಾಗಿ ಪಡವಲಕಾಯಿ ಪಲ್ಯ ರೆಡಿಯಾಗಿದೆ. ನೀವು ಒಮ್ಮೆ ಮಾಡಿ ನೋಡಿ. ಈಗ ಒಗ್ಗರಣೆಗೆ ತೊಗೊಂಡಿದ್ದ ಸಾಮಾನುಗಳನ್ನೆಲ್ಲ ಅದರ ಜಾಗಕ್ಕೆ ಇಟ್ಕೊಂಡು ದೋಸೆ ಮಾಡೋದಕ್ಕೆ ಹೆಂಚನ್ನ ಇಟ್ಕೊಳ್ತೀನಿ. ಈಗ ನಾನು ನನ್ನ ಮಗನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ಕೊಳ್ತೀವಿ. ಅವನಿಗೆ ದೋಸೆ ಇಷ್ಟ ಇರೋದ್ರಿಂದ ಲಂಚ್ ಬಾಕ್ಸ್ಗೂ ದೋಸೆನೇ ಕೇಳಿರೋದ್ರಿಂದ ಲಂಚ್ ಬಾಕ್ಸ್ಗೆ ದೋಸೆನೇ ಕಟ್ತೀನಿ. ನನ್ನ ಮಗನಿಗೆ ಜಾಕ್ ಫ್ರೂಟ್ ಅಂದರೆ ತುಂಬ ಇಷ್ಟ. ಅದಕ್ಕೇ ಸ್ನ್ಯಾಕ್ಸ್ ಬಾಕ್ಸಿಗೆ ಜಾಕ್ ಫ್ರೂಟನ್ನೇ ಹಾಕಿ ಕಳಿಸ್ತಾ ಇದ್ದೀನಿ. ಇನ್ನು ನನ್ನ ಮಗನ್ನ ಸ್ಕೂಲಿಗೆ ಕಳಿಸಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 1-2 ಅವರ್ ರೆಸ್ಟ್ ಮಾಡಿ ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ರೆಡಿ ಆಗ್ತೀನಿ. ಇವತ್ತು ಪಾಲಕ್ ಸಾಂಬಾರು ಅಂದರೆ ಪಾಲಕ್ಕು ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಬೇಳೆಯನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಬೆಳ್ಳುಳ್ಳಿನ ಸಿಪ್ಪೆಯೆಲ್ಲ ತೆಗೆದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಟೊಮೆಟೊ ಕೂಡ ಕಟ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊತೀನಿ. ಈಗ ಇದಕ್ಕೆ ಟರ್ಮರಿಕ್ ಪೌಡರ್ ಮತ್ತು 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿ 2-3 ವಿಸಿಲ್ ಕೂಗೋದಕ್ಕೆ ಬಿಡಬೇಕು. ಆಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಮತ್ತು ತರಕಾರಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈಗ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಅದನ್ನು ಸಣ್ಣಗೆ ಹೆಚ್ಕೊಂಡು ಇಟ್ಕೊಳ್ತೀನಿ. ಪಾಲಕ್ ಸೊಪ್ಪನ್ನ ಒಂದು 3-4 ಸರ್ತಿನಾದರೂ ಚೆನ್ನಾಗಿ ತೊಳಿಬೇಕು, ಯಾಕೆಂದರೆ ಅದರಲ್ಲಿ ತುಂಬ ಮಣ್ಣಿರುತ್ತೆ. ಈ ಟೈಮಲ್ಲಿ ಕುಕ್ಕರ್ ಕೂಡ ವಿಷಲ್ ಕೂಗೋದಕ್ಕೆ ಶುರು ಆಗುತ್ತೆ. ನಮ್ಗೆ ಈ ಕಡೆ ಕೆಲಸನೂ ರೆಡಿ ಆಗ್ತಾ ಇರುತ್ತೆ.
ಈಗ ರುಬ್ಬೋದಕ್ಕೆ ಕಾಯನ್ನು ಕೂಡ ಎಬ್ಕೋತಾ ಇದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ಕಾಯಿ ಜೊತೆ ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಖಾರದ ಪುಡಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋದು. ಈಗ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಬೇಕು. ಇದಿಷ್ಟು ರೆಡಿಯಾಗುವಷ್ಟರಲ್ಲಿ ವಿಷಲ್ ಕೂಡ ಬಿಟ್ಟಿರುತ್ತೆ. ಅದನ್ನು ಚೆನ್ನಾಗಿ ಪೊಟ್ಯಾಟೊ ಮ್ಯಾಶರ್ ಎತ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು. ಇದಕ್ಕೆ ಈಗ ಕಟ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪು ಮತ್ತು ಗ್ರೈಂಡ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನ ಹಾಕ್ಕೊಂಡು ಮತ್ತೆ 2 ವಿಷಲ್ನ ಕೂಗಿಸ್ಕೋಬೇಕು. ಈ ವಿಷಲ್ ಕೂಗಿ ಬಿಡೋ ಅಷ್ಟರಲ್ಲಿ ನನ್ನ ಪಾತ್ರೆ ಕೂಡ ತೊಳೆದಿಟ್ಕೊಂಡಿದ್ದೆ. ಈಗ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ, ಇಂಗು, ಕರಿಬೇವನ್ನ ಹಾಕ್ಕೊಂಡು ಸಾಂಬಾರನ್ನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಸಾಂಬಾರಿಗೆ ಮಿಕ್ಸ್ ಮಾಡಿದ್ರೆ ಪಾಲಕ್ ಸಾಂಬಾರು ರೆಡಿ. ಇದಾಗಿತ್ತು ಇವತ್ತಿನ ಫ್ರೈಡೇ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.